ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮಸೂದೆಯನ್ನು ಅಂಗೀಕಾರ ಮಾಡಿತ್ತು. ಇದನ್ನು ಬಿಜೆಪಿ ವ್ಯಾಪಕವಾಗಿ ವಿರೋಧ ಮಾಡಿತ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪರಮೇಶ್ವರ್. ನಾವು ಯಾರನ್ನ ಟಾರ್ಗೆಟ್ ಮಾಡಿ ಈ ಮಸೂದೆಯನ್ನು ತಂದಿಲ್ಲ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ಬಿಜೆಪಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಮಸೂದೆಯನ್ನು ಜಾರಿಗೆ ತಂದಿಲ್ಲ, ದ್ವೇಷ ಭಾಷಣ ಹತ್ತಿಕ್ಕಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಹೀಗಾಗಿ ಮಸೂದೆ ಪಾಸ್ ಆಗಿದೆ, ರಾಜ್ಯಪಾಲರಿಗೆ ಕಳಿಸ್ತೀವಿ, ರಾಜ್ಯಪಾಲರ ವಿವರಣೆ ಕೇಳಿದರೆ ಸ್ಪಷ್ಟನೆ ಕೊಡ್ತೀವಿ ಅಂತ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಆ ಮಾತುಗಳನ್ನು ಯಾರು ಹಾಡ್ತಾರೆ ಅವ್ರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ವಿನ ಬೇರೆಯವ್ರಿಗೆ ಆಗಲ್ಲ. ನಾವು ಕಾನೂನು ಗೌರವ ಕೊಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಇಂಥದ್ದನ್ನೆಲ್ಲ ಹತ್ತಿಕ್ಬೇಕು. ನೀವು ಈ ರೀತಿ ದ್ವೇಷ ಭಾಷಣಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಅವರೇ ಆದೇಶ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಫೋರಮ್ನಲ್ಲಿ ಕೂಡ ಅನೇಕ ಕಡೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ. ಅವರು ಕೂಡ ರೆಸಲ್ಯೂಷನ್ಸ್ ಮಾಡಿದ್ದಾರೆ. ಮತ್ತು ದೇಶದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ, ಕೊಲೆಗಳಾಗಿದ್ದಾವೆ. ಇದನ್ನೆಲ್ಲ ನಿಲ್ಲಿಸದೆ ಹೋದೆ ಸಮಾಜದಲ್ಲಿ ಶಾಂತಿ ಹೇಗೆ ತರೋದು? ಬರೀ ನಾವು ಯಾರೋ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಇಟ್ಕೊಂಡು ಮಾಡಿಲ್ಲ, ಅಥವಾ ಬೇರೆ ಯಾವುದೇ ಪಕ್ಷನೂ ದೇಶದಲ್ಲಿ ಇಟ್ಕೊಂಡು ನಾವು ಮಾಡಿಲ್ಲ. ಇದು ನಮಗೂ ಗೊತ್ತಿದೆ. ನಾಳೆ ದಿವಸ ಯಾಕೆ ಇವತ್ತಿಗೆ ನಮಗೂ ಕೂಡ ಅಪ್ಲೈ ಆಗುತ್ತಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ವೇಷ ಭಾಷಣ ಮಾಡಿದ್ರೆ ಅವ್ರಿಗೂ ಅಪ್ಲೈ ಆಗುತ್ತೆ. ಆದ್ರಿಂದ ಇವರು ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ವಿನಃ ಬೇರೆ ಏನಿಲ್ಲ. ಖರ್ಗೆ ಅವ್ರ ನನ್ನ ಹೇಳಿಕೆ ಸರ್, ಗೊಂದಲ ಸೃಷ್ಟಿಯಾಗಿರೋದು ರಾಜ್ಯ ನಾಯಕರಿಂದ, ಹೈಕಮಾಂಡ್ ಇಂದ ಅಲ್ಲ, ನೀವೇ ಬಗೆಹರಿಸ್ಕೋಬೇಕು, ಮಧ್ಯಪ್ರವೇಶ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಅವ್ರು ಹೇಳಿದ್ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದ ಮೇಲೆ ಅದನ್ನ ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡವಾ? ಅದನ್ನ ಅವ್ರು ಹೇಳಿದಾರಲ್ಲ, ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಡೆಲ್ಲಿಗೆ ಸದ್ಯದಲ್ಲೇ ಬುಲಾವ್ ಬರುತ್ತೆ, ಹೋಗ್ತೀವಿ ಅಂತಾನು ಮೊನ್ನೆ ತಾನೇ DK ಅವರು ಕೂಡ ಹೇಳಿದರು. ಡೆಲ್ಲಿಗೆ ಹೋಗೋ ಅಗತ್ಯ ಬರಲ್ಲ ಸರ್? ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಹಾಂ ಸರ್.